ನಮ್ಮ ಜೊತೆ ಪದ್ಮಜ ರಾವ್ ಇದ್ದಾರೆ. ಇವತ್ತು ಅಪರ್ಣಾ ಅವರ ಅಗಲಿಕೆ ನೀವು ಏನು ಈ ಒಂದು ಸಂದರ್ಭದಲ್ಲಿ ಅವ್ರು ಹೇಗೆ ನೆನಪಾಗ್ತಾರೆ ಅಂತ? ಒಳ್ಳೊಳ್ಳೆದೇ ನೆನಪಾಗತ್ತೆ ನನಗೆ. ಅಂದರೆ ನಾವಿಬ್ಬರು ಅವಳ ಕಷ್ಟ ಹೇಳ್ಕೊಳ್ಳೋದು, ನಾವಿಬ್ಬರು ಕೂತ್ಕೊಂಡು ಅಳೋದು, ಇಂಥದ್ದೆಲ್ಲ ಯಾವುದೂ ನೆನಪಾಗ್ತಾ ಇಲ್ಲ. ಅವಳ ಜೊತೆ ಇದ್ದು ಅವಳನ್ನು ನೆನೆಸ್ಕೊಂಡು ಕಣ್ಣೀರು ಹಾಕ್ತಿರೋದು ಅಂದರೆ ಇವತ್ತೇ ಈ ಒಂದು ಕೆಲವು ಅವರ್ಸೆ. ಅವಳ ಜೊತೆ ಇದ್ದಾಗ ಯಾವಾಗಲೂ ನಾವು ತುಂಬ ನಕ್ಕಿದ್ದೀವಿ. ಒಳ್ಳೊಳ್ಳೆ ಕೆಲವು ಸಂಬಂಧಗಳೇನಾಗುತ್ತೆ, ಎಷ್ಟೇ ವರ್ಷ ನಾವು ಕೆಲಸ ಮಾಡಿದ್ರೂ ಅದು ಪ್ರೊಫೆಷ್ನಲ್ ಕೊಲೀಗಾಗೇ ಉಳಿದು ಬಿಡ್ತೀವಿ ಕೆಲವು ಸಂಬಂಧಗಳು. ಬಟ್ ಕೆಲವು ಅದನ್ನು ದಾಟಿ ಮುಂದೆ ಹೋಗ್ತೀವಿ. ಅಂದರೆ ಇವಾಗ ನಾನು ಮೂಡಲ ಮನೆಯಲ್ಲಿ 1 ತಿಂಗಳು, ಪ್ರೀತಿ ಇಲ್ಲದ ಮೇಲೆ 2.5 ತಿಂಗಳು ಜೊತೆಗೆ ಕೆಲಸ ಮಾಡಿದ್ದು. ಆದರೆ ಆ ಸಂಬಂಧ ಒಂದು 20 ವರ್ಷ ಜೊತೆಗೆ ಬಂತು. ಆಮೇಲೆ ನಾವೇನು ಯಾವುದೋ ಫಿಲಮ್ಸು ಸೀರಿಯಲ್ಸು ಜೊತೆಗೆ ಮಾಡಲಿಲ್ಲ. ಮಜಾ ಟಾಕೀಸಿಗೆ ಹೋಗ್ತಿದ್ದೆ ಬರ್ತಿದ್ದೆ, ಹೀಗೆ ಯಾವುದೋ ಫಿಲಮ್ ಫಂಕ್ಷನ್ಗಳಲ್ಲಿ ಸಿಗೋಳು ಪ್ರೊಫೆಷ್ನಲಿ. ಅದರ್ವೈಸ್ ನಾವು ತುಂಬ ಬೇಕಾದಷ್ಟು ಸಿಕ್ಕಿದ್ದೀವಿ. ಎಷ್ಟೊಂದು ಈ ಹುಡುಗಿರು ಮಾಡೋ ಹಂಗೆ ಶಾಪಿಂಗ್ಗಳು ಮಾಡಿದ್ದೀವಿ, ಇದು ಒಟ್ಟಿಗೆ ಜೊತೆಗೆ ಊಟ ಮಾಡಿದ್ದೀವಿ, ಎಲ್ಲ ಸೀಕ್ರೆಟ್ಗಳು ಶೇರ್ ಮಾಡ್ಕೊಂಡಿದ್ದೀವಿ. ತುಂಬ ಒಳ್ಳೊಳ್ಳೆ ನೆನಪುಗಳಿದೆ ಅವಳ ಜೊತೆಗೆ. ಶಿ ಇಸ್ ಅ ವೆರಿ ಗುಡ್ ಫ್ರೆಂಡ್, ನನ್ನ ಬೆಸ್ಟ್ ಫ್ರೆಂಡು, ನನ್ನ ತಂಗಿ ಥರ ಒಳ್ಳೊಳ್ಳೆ ನೆನಪುಗಳಿದೆ. ಈಗ ಕೊನೆಯಲ್ಲಿ ಅವಳು ಸಫರ್ ಮಾಡಿದ್ಲಂತೆ ಪಾಪ. ಅದು ನನಗೆ ಅಷ್ಟು ಗೊತ್ತಾಗಲಿಲ್ಲ, ಯಾಕೆಂದರೆ ಅವಳು ಯಾರ ಹತ್ರನೂ ಹೇಳ್ಕೊಳ್ಳಿಲ್ಲ. ಈಗ ಅನ್ಸತ್ತೆ ಅದರಲ್ಲೂ ಅವಳದು ದೊಡ್ಡ ಗುಣ ಇದೆ, ಹೇಳ್ಕೊಂಡ್ರೆ ನಾವು ನೊಂದ್ಕೋತೀವಿ ಹೊತ್ತು ಅವಳ ಪ್ರಾಬ್ಲಮ್ ಅಂತೂ ಸಾಲ್ವ್ ಮಾಡೋಕ್ಕಾಗಲ್ಲ. ಯಾರ ನೋವು ಯಾರು ತೊಗೊಳಕ್ಕಾಗಲ್ಲ ಪಾಪ. ಅದಕ್ಕೆ ಅದು ಹೇಳ್ಕೊಳ್ಳಿಲ್ವೋ ಏನೋ. ಒಂದು ಮಾತು ಇವಾಗ ನೆನಪಾಗುತ್ತೆ, ಜಗವೆಲ್ಲ ನಗುತ್ತಿರಲಿ ಜಗದಳವು ನನಗಿರಲಿ ಅಂತ. ಅವ್ರ ಕಷ್ಟನ ಯಾರಿಗೆ ಇನ್ನೊಬ್ರಿಗೆ ಹೇಳ್ಕೊಳ್ಳೇ ಕೊನೆವರೆಗೂ ಹೇಳ್ಕೊಳ್ಳಿಲ್ಲ ಅವರು. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಐ ಆಮ್ ಟ್ರೈಯಿಂಗ್ ಟು ಸೇ. ಅದಕ್ಕೋಸ್ಕರ ನೋಡಿ, ಅವಳು ಈಗ ನೀವೇನಾದ್ರು ಕೇಳಿದ್ರೆ, ಯಾರೇ ಟಿ ವಿಯವರು ಯಾರೇ ಕೇಳಿದ್ರು ಅವಳು ತುಂಬ ಕಷ್ಟಪಟ್ಲು, ನಾವಿಬ್ಬರು ತುಂಬ ಕಷ್ಟದಲ್ಲಿ ಮೇಲೆ ಬಂದ್ವಿ, ಈ ಥರ ಎಲ್ಲ ಹೇಳೋಕ್ಕೆ ನನಗಲ್ಲೇನೂ ಇಲ್ಲವೇ ಇಲ್ಲ. ತುಂಬ ಒಳ್ಳೊಳ್ಳೆ ನೆನಪುಗಳೇ ಇರೋದು. ಸೊ ನೀವು ಹೇಳ್ದಂಗೆ ಅವಳದೇನಿದೆ ಕಷ್ಟ, ಅವಳೊಬ್ಳೆ ನುಂಗ್ಕೊಂಡ್ಲು ಅವಳು. ಸೊ ಈ ನಂದು ಅಪರ್ಣ ಸಂಬಂಧದ್ದು ಇವತ್ತೇ ನನ್ನ ಕಣ್ಣೀರು ಹಾಕ್ತಾ ಇರೋದು. ನಾವು ಯಾವತ್ತೂ ಹತ್ತು ಕರೆದು ಮಾಡಿಲ್ಲ, ಇಬ್ಬರೂ ಕಷ್ಟಗಳಲ್ಲಿ ಬಂದಿದ್ದೀವಿ. ನನಗೂ ಲೈಫಲ್ಲಿ ಬೇಕಾದಷ್ಟು ಕಷ್ಟ ಇದೆ, ಅವಳಿಗೂ ಬೇಕಾದಷ್ಟು ಕಷ್ಟ ಅನುಭವಿಸಿದಾಳೆ. ಬಟ್ ನಾವು ಮೀಟ್ ಮಾಡಿದಾಗ ಕಷ್ಟಗಳ ಬಗ್ಗೆ ಡಿಸ್ಕಷನ್ ಮಾಡಿ ಹತ್ತಿರೋದಿಲ್ಲ. ನಿಮ್ಮ ಕಣ್ಣೀರು ಹೇಳುತ್ತೆ. ಅವರು ನೀವು ಅವ್ರನ್ನ ಎಷ್ಟು ಹಚ್ಕೊಂಡಿದ್ರಿ, ಅವ್ರ ಜೊತೆ ಎಷ್ಟು ಜರ್ನಿ ಮಾಡಿದ್ದೀರಾ, ಅವ್ರ ಜೊತೆ ಇರತ್ತಂತ ಸಾಕಷ್ಟು ನೆನಪುಗಳು. ಜೊತೆಗೆ ಅಪರ್ಣಾ ಅವರಿಲ್ಲ ಅಂದರೂ ಕೂಡ, ಅವ್ರು ದೈಹಿಕವಾಗಿ ಇಲ್ಲ ಅಂದರೂ ಕೂಡ ಅವ್ರ ವಾಯ್ಸ್ ಆಗಿರ್ಬೋದು, ಅವ್ರ ಅಭಿನಯ ಕೂಡ ನಮ್ಮ ಜೊತೆ ಟ್ರಾವೆಲ್ ಮಾಡುತ್ತೆ. ಅದ್ರ ಬಗ್ಗೆ ಹೌದು, ಹೌದು, ಮೆಟ್ರೋಲ್ ಇರ್ಬೋದು. ಅವಳು ಮೆಟ್ರೋಲ ವಾಯ್ಸ್ ಕೊಟ್ಟಿದ್ದಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನೊಂದು 2-3 ಸಲ ಮೆಟ್ರೋಲಿ ಓಡಾಡಿದೆ. ಎಲ್ಲರೂ ಹೇಳಿದ್ಮೇಲೆ ಅವಳು ವಾಯ್ಸ್ ಕೇಳ್ಕೊಳ್ಳೋಕ್ಕೋಸ್ಕರನೇ ಓಡಾಡಿಬಿಟ್ಟು ಆಮೇಲೆ ಅವಳಿಗೆ ಫೋನ್ ಮಾಡಿ ನಾವು ಕೆಟ್ಟ ವರ್ಡ್ಸ್ ಎಲ್ಲ ಅವಳಿಗೆ ಬೈತಾ ಇದ್ದೆ. ಕತ್ತೆ ನನಗೆ ಹೇಳಲಿಲ್ಲ ನೀನು, ಹಾಗೆ ಅದರಲ್ಲಿ ಏನು ಹೇಳೋದಿದೆ ಪದ್ದು ಅಂತ ಹೇಳಿದ್ಲು. ಸೊ ನಮ್ಮ ಕಲಾವಿದರಲ್ಲಿ, ಸಂಗೀತಗಾರರಲ್ಲಿ ಇದೊಂದು ನಾವು ಭಗವಂತನಲ್ಲಿ ಕೇಳ್ಕೊಂಡು ಬಂದಿದ್ದೀವಿ. ಒಳ್ಳೆ ಕೆಲಸ ಮಾಡಿದರೆ ನಮ್ಮ ಕಲೆ ನಾವು ಹೋದ್ರೂ ಅದು ಇನ್ನೊಂದಿಷ್ಟು ವರ್ಷ ಉಳಿದಿರುತ್ತೆ. ಅವ್ರಿಗೆ ಡಾಕ್ಟ್ರು ಹೇಳಿದರು, ವೈದ್ಯ ಲೋಕಕ್ಕೇ ಒಂದು ಸವಾಲಾಗಿ ಬದುಕಂಥವ್ರು, ಛಲಗಾತಿ ಅವರು. 6 ತಿಂಗಳು ಅಷ್ಟೇ ಅವರು ಇನ್ನೇನು ಉಳಿದ್ರೆ ಹೆಚ್ಚು ಅಂಥ ಸಂದರ್ಭದಲ್ಲಿ 2 ವರ್ಷ ಆ ಚಾಲೆಂಜ್ ಆಗಿ ತಗೊಂಡು ಅದನ್ನು ಲೀಡ್ ಮಾಡಿದಂಥವ್ರು. ಅದ್ರ ಬಗ್ಗೆ ಹೇಳೋದು ಅಲ್ಲ, ಅವಳು ತುಂಬ ಸ್ಟ್ರಾಂಗು. ಮೇಲ್ಗಡೆ ಸಂಗೀತವಾಗಿ ಮುದ್ದಾಗೆ ರಾಗವಾಗಿ ಮಾತು ಪ್ಲಸ್ ಒಂದು ಸ್ಮೈಲು, ಇದರ ಮೇಲ್ ಕಾಣೋಕ್ಕೆ ಹಿಂದೆ ಅವಳು ತುಂಬ ಸ್ಟ್ರಾಂಗ್ ಅಂತ ನನಗೆ ಗೊತ್ತಿತ್ತು. ಆ್ಯಸ್ ಅ ಫ್ರೆಂಡ್, ಆ್ಯಸ್ ಅ ತಂಗಿ ನನಗೆ ಗೊತ್ತಿತ್ತು ಶಿ ಇಸ್ ಅ ವೆರಿ ಸ್ಟ್ರಾಂಗ್ ವುಮನ್ ಅಂತ. ಬಿಕಾಸ್ ಅಟ್ ದಿ ಸೇಮ್ ಟೈಮ್ ಅವಳು ಇದು ಮಜಾ ಟಾಕೀಸು ಮತ್ತು ನಮ್ಮ ಬಿಗ್ ಬಾಸು ಇದೆರಡು ಹೋದಾಗ ಪ್ರೊಫೆಷ್ನಲಿನೂ ಇಡೀ ಇಂಡಸ್ಟ್ರಿಗೆ ಅಪರ್ಣ ಇದು ಮಾಡೋಕ್ಕೆ ಸಾಧ್ಯನಾ, ಗಟ್ಟಿಗಿತ್ತಿ ಅನ್ನೋದು ಗೊತ್ತಾಯಿತು. ಈಗಲೂ ಹೋಗ್ಬೇಕಾದ್ರೂ ಅದನ್ನು ಪ್ರೂವ್ ಮಾಡೇ ಹೋದ್ಲು. ಅದೇ ಮಜಾ ಟಾಕೀಸಲ್ಲಿ ಸಿಗ್ನೇಚರ್ ಅವ್ರದ್ದು ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಸಖತ್ ಫೇಮಸ್ ಅದೊಂದು.
ಇಲ್ಲ, ಅವಳು ಮಾಡಿದ್ದ ಎಲ್ಲ ಕೆಲಸಗಳಲ್ಲೂ ಅವಳು ಸೈ ಅನ್ನಿಸ್ಕೊಂಡಿದ್ದಾಳೆ. ಮಜಾ ಟಾಕೀಸಲ್ಲಿರ್ಬೋದು, ಆ್ಯಂಕರಿಂಗಲ್ಲಿರ್ಬೋದು. ಸೊ ಅವಳು ತುಂಬ ಶ್ರದ್ಧೆಯಿಂದ, ಬುದ್ಧಿವಂತೆ ಶ್ರದ್ಧೆಯಿಂದ ಮಾಡಿದ್ದಾಳೆ. ನಾವೆಲ್ಲರೂ ಇದನ್ನೇ ನಂಬ್ಕೊಂಡು ಬದುಕ್ತಿರೋರು. ಆದ್ದರಿಂದ ಅಲ್ಲಿ ನೀವು ಶ್ರದ್ಧೆ ಭಕ್ತಿ ತೋರಿಸ್ಲೇಬೇಕು. ಏನೋ ಒಂದು ಮಾಡಿದೆ, ಏನೋ ಒಂದು ಬಂದೆ ಅಂದರೆ ಜನ ಒಪ್ಕೊಳ್ತಾರ, ನಡಿ ಮನೆಗೆ ಅಂತಾರೆ. ಥ್ಯಾಂಕ್ ಯು. ಇದಿಷ್ಟು ಹಿರಿಯ ನಟಿ ಪದ್ಮಜ ರಾವ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಧನು, ಎಲ್ಗಾಚ್, ಪಬ್ಲಿಕ್ ಟಿವಿ, ಬೆಂಗಳೂರು.